ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ಇಲ್ಲಿ ಭಾಗ್ಯ ಅವರು ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಮಾತುಕತೆ ಆಡಿಕೊಂಡು ಬರ್ತೀನಿ ಅಂತ ಹೋಗಿ ಮನೆಗೆ ವಾಪಸ್ ಬರ್ತಾರೆ. ಆಗ ಭಾಗ್ಯ ಓದ್ ಕೆಲಸ ಏನಾಯ್ತಮ್ಮ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಾರೆ. ಮಗಳೇ ಯಾಕೆ ಮಗಳೇ ಮುಖ ಎಲ್ಲ ಸ್ವಲ್ಪ ಸಪ್ಪಗಾಗಿದೆಯಲ್ಲ ಅಂತ ಹೇಳಿ ಧರ್ಮ ಅವ್ರು ಕೇಳ್ತಾರೆ. ಭಾಗ್ಯ ನಿನ್ನ ಮುಖ ಯಾಕೋ ನೋಡ್ತಿದ್ರೆ ಕೆಲಸ ಆಗಿಲ್ಲ ಅನ್ನಿಸ್ತಿದೆ ಅಂತ ಹೇಳಿ ಸುನಂದ ಅವರು ಕೇಳ್ತಾರೆ. ಆಗ ಎಲ್ಲ ಕೆಲಸ ಆಗಿದೆಯಮ್ಮ, ಆದರೆ ಬೇಗ ಕೊಟ್ಟಿದ್ದಾರೆ, ನಾಳೆ ಹೋಗಿ ಕ್ಯಾಶ್ ಮಾಡಿಸ್ಕೊಂಡು ಚೆಕ್ ಕೊಟ್ಟಿದ್ದಾರೆ, ಹೋಗಿ ಕ್ಯಾಶ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಭಾಗ್ಯ ಅವರು ಚೆಕ್ನ ತೋರಿಸ್ತಾರೆ. ಆಗ ಮನೆಯವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ತುಂಬ ಶಾಕಲ್ಲಿ ನೋಡ್ತಿರ್ತಾರೆ. ಮತ್ತು ಯಾಕೆ ಭಾಗ್ಯ ಈ ಥರ ಸಪ್ಪಗಾಗಿದೆಯಾ ಅಂತ ಸುಂದ್ರಿ ಅವ್ರು ಕೇಳ್ತಾರೆ. ಅಯ್ಯೋ ಬೇಜಾರಲ್ಲ, ಏನೂ ಇಲ್ಲ ಸುಂದ್ರಕ್ಕ, ಸ್ವಲ್ಪ ಓಡಾಡ್ತಿದ್ನಲ್ಲ ಅದಕ್ಕೆ ಸುಸ್ತಾಯಿತು ಅಷ್ಟೇ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ. ಆಗ ನಿನ್ನ ಸುಸ್ತು ಹೋಗಿಸೋಕ್ಕೆ ನಮ್ಮ ಹತ್ರ ಒಂದು ಔಷಧಿ ಇದೆ ಅಂತ ಹೇಳಿ ಗುಂಡಣ್ಣ ಮತ್ತು ತನ್ವಿ ಅವರು ತನ್ನ ತಾಯಿ ಭಾಗ್ಯ ಅವರಿಗೋಸ್ಕರ ಜ್ಯೂಸ್ ಮಾಡಿಸ್ಕೊಂಡು ಬಂದಿರ್ತಾರೆ. ಆಗ ಅಲ್ಲಿ ಪೂಜನ ಇದ್ದಕ್ಕೆ ನಾನು ಕೇಳಿದ ತಕ್ಷಣ ಅಂತಹ ಮಗಳೇ ಅವರು ಹೇಳ್ತಿರ್ತಾರೆ. ಅಯ್ಯೋ ಮಗಳೇ, ಸಂಕೋಚ, ಮಕ್ಕಳು ಮಾಡಿಕೊಂಡು ಬಂದಿದ್ದೀವಲ್ಲ ಕುಡಿಯಮ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲಿ ಭಾಗ್ಯ ಗುಂಡಣ್ಣ ಕೈಯಲ್ಲಿ ಜ್ಯೂಸ್ ಕುಡಿತಾರೆ ಇಸ್ಕೊಂಡು. ನಾಳೆಯಿಂದನೇ ಮದುವೆ ತಯಾರಿಲ್ಲ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಅಂದರೆ ಎಲ್ರಿಗೂ ಹೊಸ ಬಟ್ಟೆ ಬೇಕಲ್ವಾ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಿದ್ರೆ, ಇಲ್ಲಿ ತನ್ವಿ ಹಾಗೂ ತನ್ಮಯ್ ಮಾತ್ರ ಇಬ್ಬರು ನನಗೆ ಬಟ್ಟೆ ಬೇಕು, ಇದು ತಗೊಟ್ಬಿಡಿ, ಇದು ಲಿಸ್ಟ್ ಅಂತ ಹೇಳಿ ತಗೊಟ್ಬಿಡಿ ಅಂತ ಹೇಳಿ ಗುಂಡ ಮತ್ತು ಸನ್ವಿ ಇಬ್ಬರು ಕೂಡ ತನ್ವಿ ಕೈಗೆ ತಗೊಳ್ಳೇಬೇಕು ಅಂತ ಹೇಳಿ ಆಗ ಗುಂಡಣ್ಣ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ. ಏನೋ ಲವಂಗ ಬೇಕಾ ಅಂತ ಗುಂಡಣ್ಣ ಅವರು ಹೇಳ್ತಾರೆ. ಅದು ಲವಂಗ ಅಲ್ಲ ಕಣೋ, ಲೆಹಂಗಾ ಅಂತ ಹೇಳಿ ಇಲ್ಲಿ ತನ್ವಿ ಅವರು ಗುಂಡಣ್ಣನ ರೇಗಿಸ್ತಾ ಇರ್ತಾರೆ. ದಡ್ಡ ಕಣೋ ನೀನು ಅಂತ ಹೇಳಿ ಇಲ್ಲಿ ತನ್ವಿ ಅವ್ರು ಹೇಳ್ತಿದ್ರೆ, ಇಲ್ಲಿ ಗುಂಡಣ್ಣಗೆ ಮಾತ್ರ ತುಂಬ ಕೋಪ ಬಂದು ಇಬ್ಬರು ಜುಟ್ಟಿಡ್ಕೊಂಡು ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಆಗ ಮನೆಯವರೆಲ್ಲ ತನ್ವಿ ಹಾಗೂ ತನ್ಮಯ್ನ ಜಗಳನ ಬಿಡಿಸ್ತಿರ್ತಾರೆ. ಇಷ್ಟು ದೊಡ್ಡವರಾಗಿದ್ದರೆ ಜಗಳ ಮಾಡ್ತೀರಾ, ಮಾಡೋದು ಬಿಡಲ್ಲ ಅಲ್ವಾ, ಈಗೇನು ಇಬ್ರಿಗೂ ಹೊಸ ಬಟ್ಟೆ ಬೇಕು ತಾನೇ, ನಾನು ತಗೊಡ್ತೀನಿ ಅಂತ ಹೇಳಿ ಇಬ್ರಿಗೂ ಗೊತ್ತು, ಅದಕ್ಕೆ ಹೇಳಮ್ಮ, ಯಾಕಂದರೆ ಬರ್ತಾ ಅತಿ ಆಗ್ತಿದೆ ಇಬ್ರದ್ದು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಹೌದು ಅಜ್ಜಿ, ತನ್ವಿ ಯಾಕಂಗೆ ಹೇಳ್ತೀರಾ, ಅರ್ಥನೇ ಮಾಡ್ಕೊಳ್ಳಲ್ಲ, ಸುಮ್ಮನೆ ಕಿತ್ತಾಡ್ಕೊಂಡು ಜಗಳಕ್ಕೆ ಬಿದ್ದೋಗ್ತಾರೆ ಇಬ್ಬರು ಮೇಲೆ ಹೊಡೆದಿದ್ರೆ ಇಲ್ಲಿ ಗುಂಡಣ್ಣ ಸಾನ್ವಿ ತಲೆಗೆ ಹೊಡೆದಿರ್ತಾನೆ. ಹಾಗೆ ಇಬ್ಬರು ಕೂಡ ಜಗಳ ಆಡ್ತಾರೆ, ಹೇಳಿ ನಗ್ತಿರ್ತಾರೆ. ಅದನ್ನು ಸಿಕ್ಕಿದ್ದಕ್ಕೆ ಜಗಳ ಅರ್ಥಕ್ಕೆ ನಿಲ್ಲೋದು ಅಲ್ಲ. ಪೂಜಾ ಚಿಕ್ಕಿ ಅಂತ ಹೇಳಿ ಗುಂಡಣ್ಣ ಕೇಳ್ತಾರೆ, ಮಾಡೋದೆಲ್ಲ ಮಾಡಿ ಸಂಜಯಿಸಿ ಕೊಡ್ತೀಯಾ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಗುಂಡಣ್ಣ ಅವರಿಗೆ ತಮಾಷೆಗೆ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಆಗ ಇಲ್ಲಿ ಪೂಜಾ ಹಾಗೂ ಗುಂಡಣ್ಣ ಅವರಿಬ್ಬರೂ ಕೂಡ ನೋಡಿ ಮನೆಯವರೆಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಆ ಕಡೆ ತಾಂಡವ್ ಮಾತ್ರ ಮಿರರ್ ಮುಂದೆ ನೋಡಿಕೊಂಡು ತನ್ನ ಬಿಸ್ನೆಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಕಾಲಲ್ಲಿ ಯಾವ ಥರ ಹೇಳೋದು ಅಥವಾ ಡೈರೆಕ್ಟಾಗಿ ಹೋಗಿ ಯಾವ ಥರ ಮಾತಾಡೋದು ಅಂಥೇಳಿ ಪ್ರಾಜೆಕ್ಟ್ನ ಅಲ್ಲಿ ಮಾಡ್ತಾ ಇರ್ತಾರೆ. ಶ್ರೇಷ್ಠ ಅವರು ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು ಅಂತೇಳಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮಿರರ್ ಮುಂದೆ ಮಾತಾಡ್ತಿರೋದನ್ನು ನೋಡಿ ಇಲ್ಲಿ ಶ್ರೇಷ್ಠಗಂತೂ ತುಂಬ ಶಾಕ್ ಆಗಿಬಿಡುತ್ತೆ. ತಾಂಡವ್ ಟೈಮ್ ಆಯಿತು ಕಣೋ, ಮಲಗಲ್ವಾ ಅಂತ ಹೇಳಿ ಶ್ರೇಷ್ಠ ಅವ್ರು ಕೇಳ್ತಿರೋ, ಇಲ್ಲಿ ತಾಂಡವ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಅವ್ರ ಪಾಡಿಗೆ ಅವರು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಆಮೇಲೆ ಇಲ್ಲಿ ಶ್ರೇಷ್ಠ ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಮೀನಾಕ್ಷಿ ಅವರು ಅವ್ರ ಹೆಂಡತಿ ಫೋಟೋ ಮುಂದೆ ಮಾತಾಡ್ತಿರ್ತಾರೆ. ಅವರು ಕಿಶನ್ ಮದುವೆನ ನಾನೇ ಮಾಡ್ತೀನಿ, ಅಣ್ಣನಿಗೆ ಹೇಳಿ ನಾನೇ ಒಪ್ಪಿಸ್ತೀನಿ ಅಂತ ಹೇಳಿ, ಜೊತೆಗೆ ಆ ಮನೆಗೆ ತೊಂದರೆ ಆಗದೆ ಇರೋ ಥರ ನಾನು ನಿಭಾಯಿಸ್ತೀನಿ ಅಂತ ಸುಳ್ಳು ಮಾತು ಕೊಟ್ಟಿದ್ದೀನಿ, ಆದರೆ ನಾನು ಆ ಥರ ಮಾಡ್ತಿಲ್ಲ, ಆದರೆ ಯಾಕಂದರೆ ಅವ್ರ ಮನೆಯವರು ಒಂಚೂರು ಸರಿ ಅದಕ್ಕೆ ಸುಳ್ಳು ಹೇಳಬೇಕಾಗಿತ್ತು, ನೀವೇನಾದರೂ ಇದ್ದಿದ್ರೆ ಮದುವೆಗೆ ಒಪ್ಪೋತಾನೆ ಇರಲಿಲ್ಲ, ಚೆನ್ನಾಗಿ ಗೊತ್ತು ಆ ಥರ ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ತಾನೇ ಇಲ್ಲ. ನಾನು ಅಷ್ಟು ಸುಲಭವಾಗಿ ಈ ಆಟ ಅಣ್ಣನಿಗೆ ಅರ್ಥ ಆಗೋವರೆಗೂ ಕೂಡ
ಪ್ರಯತ್ನ ಪಡ್ತಾನೆ ಇರ್ತೀನಿ. ನಾನು ಹೋಗೋವರೆಗೂ ನಾನು ಕಾಯ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಬೇಕು. ಫೋಟೋಗೆ ನಮಸ್ಕಾರ ಮಾಡಿಕೊಂಡು ಬರ್ತಿರ್ತಾರೆ. ಅಷ್ಟೊತ್ತಿಗೆ ಕನಿಕಾ ಅವರು ಬರ್ತಾರೆ. ಅತ್ತೆ ಏನು ಮಾಡೋಕ್ಕೆ ಹೊರಟಿದ್ದೀರಾ ಬೆಳಿಗ್ಗೆನೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಎಲ್ಲಿಗೆ ಅಂತ ಹೇಳಿ ಕನಿಕಾ ಅವ್ರು ಹೇಳಿದಾಗ ಹೇಳ್ತೀನಿ, ಈಗಾಗಲೇ ಮದುವೆ ತಯಾರಿ ಎಲ್ಲ ಮಾಡ್ತಿರ್ತಾಳೆ ಅಲ್ವಾ, ಅವಳ ಹತ್ರ ಹೋಗಿ ಮಾತಾಡ್ಕೊಂಡು ಬರಬೇಕು, ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಅಂತ ಹೇಳಬೇಕು ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ. ಆಗ ಮದುವೆ ಕೆಲಸ ಏನತ್ತೆ, ನಾವು ಮದುವೆ ಆಗಬಾರ್ದು ಅಂತಲೇ ಅಲ್ವಾ ಓಡಾಡ್ತಿರೋದು, ಆದರೆ ನೀವು ನೋಡಿದ್ರೆ ಬೇಗ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಅದು ನಿಜವಾಗ್ಲೂ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಕನಿಕಾ ಅವ್ರು ಹೇಳಿದಾಗ, ಅರ್ಥ ಆಗುತ್ತೆ, ಎಲ್ಲನೂ ಅರ್ಥ ಆಗುತ್ತೆ ಬಾ ಜೊತೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಅವರು ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಆದಿಯವ್ರು ಬರ್ತಾರೆ. ಓಹೋ ಏನಿದು ಅತ್ತೆ ಸೊಸೆ ಬೆಳಗ್ಗೆನೆ ಹೊರಟಿದ್ದೀರಾ ಅಂತ ಇಲ್ಲಿ ಆದಿಯವ್ರು ಕೇಳಿದಾಗ, ಏನೋ ಒಂದು ಕೆಲಸ ಇದೆ ಆದಿ, ಹೋಗಿ ಬರೋಣ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಾರೆ. ಆಗ ಏನು ಕೆಲಸ ಅದು ಇಷ್ಟು ಬೆಳಗ್ಗೆ ಅಂತ ಹೇಳಿ ಆದಿಯವ್ರು ಕೇಳ್ತಿದ್ರೆ, ಎಲ್ಲನೂ ಹೇಳ್ತೀನಿ ಆದಿ, ನೀನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೊರಡು, ಆಫೀಸಿಂದ ಬರೋ ಅಷ್ಟೊತ್ತಲ್ಲಿ ನಾನು ನಿಮ್ಮ ಮನೆಗೆ ಬರ್ತೀನಿ, ಮುಗ್ದು ಹೋಗಿರುತ್ತೆ ಅಂತ ಹೇಳಿ ಮೀನಾಕ್ಷಿ ಅವರು ಆದಿಗೆ ಹೇಳ್ತಾ ಇರ್ತಾರೆ. ಅದೇ ಅತ್ತೆ ಏನು ಕೆಲಸ ಅಂತ ಹೇಳಿ ಆದಿಯವರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಹೇಳ್ತೀನಿ ಅಲ್ವಾ, ಅದು ಆದಿ, ನಮಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ, ಬಾಯ್ ಅಂತ ಹೇಳಿ ಮೀನಾಕ್ಷಿ ಹಾಗೂ ಕನಿಕಾ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಭಾಗ್ಯ ಅವರು ಮನೆ ಮುಂದೆ ರಂಗೋಲಿ ಬಿಟ್ಟು ಬಣ್ಣ ಹಾಕ್ತಿರ್ತಾರೆ. ಬಣ್ಣ ತುಂಬ ಚೆನ್ನಾಗಿದೆ ಕಣಮ್ಮ, ಊರಿಗೆ ಮುಂಚೆನೇ ಎದ್ದು ಬಿಟ್ಟಿದೆಯಾ, ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ, ಮಲ್ಕೋಬೇಕಲ್ವಾ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರ್ತಾರೆ. ಭಾಗ್ಯಂಗೆ, ಅಯ್ಯೋ ಇಲ್ಲ ಅತ್ತೆ, ಏನು ಮದುವೆ ತಯಾರಿಗಳೆಲ್ಲ ಶುರು ಮಾಡ್ಕೋಬೇಕಲ್ವಾ, ಮೊದಲು ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಆ ಕೆಲಸ ನೋಡ್ಕೋಬೇಕು ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ. ಸರಿ ಭಾಗ್ಯ, ನಾನೇನು ಮಾಡಲಿ ಹೇಳಮ್ಮ ಅಂತೇಳಿ ಕುಸುಮ ಅವ್ರು ಹೇಳ್ತೀರ. ಅಯ್ಯೋ ಅತ್ತೆ, ನೀವೇನು ಮಾಡಬೇಡಿ, ಸುಮ್ಮನೆ ಇರಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ರಂಗೋಲಿಗೆ ಬಣ್ಣ ಹಾಕ್ತಿರ್ತಾರೆ. ಎದ್ದೇಳ್ತಾರೆ. ಹಾಗೆ ಭಾಗ್ಯ, ನೀನು ಸುಮ್ಮನೆ ಕೂತ್ಕೋ, ಅದೇನು ಮಾಡ್ತಿದ್ಯಾ ಅಲ್ಲೋ ಅದನ್ನು ಪೂರ್ತಿ ಮಾಡಿ ಮುಗಿಸೋ, ಅದನ್ನು ಅರ್ಧಕ್ಕೆ ಬಿಟ್ಟು ಕಾಫಿ ಕೊಡಲು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸುನಂದ ಅವ್ರು ಬರ್ತಾರೆ. ಮೀನಾಕ್ಷಿ ಅಮ್ಮ, ಇದೇನಿದು ಇಷ್ಟು ಬೇಗ ಬಂದಿದ್ದೀರಾ ಅಂತ ಹೇಳ್ತಿರ್ತಾರೆ. ಅಯ್ಯೋ ಮೀನಾಕ್ಷಿ ಅಮ್ಮ, ಪೂಜನ್ನ ಮದುವೆ ಅಂದ್ಕೊಂಡಿದ್ದೆ, ನನಗೆ ನಿದ್ದೆನೇ ಬರ್ತಿಲ್ಲ, ಏನಾಗುತ್ತೋ ಏನೋ ಅಂತ ಹೇಳಿ ಭಯ ಆಗ್ತಿದೆ ನನಗೆ ಅಂತ ಹೇಳಿ ಸುನಂದ ಅವರು ಹೇಳ್ತಿದ್ರೆ, ಅಯ್ಯೋ ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ, ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಿರ್ತಾರೆ. ಎಲ್ಲ ನಿನ್ನ ಮೇಲೆ ಇದೇ ಭಾಗ್ಯ, ನೀನು ನನಗೆ ಗೊತ್ತಲ್ಲ, ಮದುವೆ ಮಾತ್ರ ತುಂಬ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಸುನಂದ ಅವ್ರು ಹೇಳ್ತಿದ್ರೆ, ಇಲ್ಲಿ ಕುಸುಮ ಅವರಿಗದು ಸುನಂದ ಮಾತು ಕೇಳಿ ತುಂಬಾ ಕೋಪ ಬಂದುಬಿಡುತ್ತೆ. ಸುನಂದ ಅವರೇ, ಸ್ವಲ್ಪ ನಿಲ್ಲಿಸ್ತೀರಾ, ಈ ಮಾತನ್ನು ನಾನು ಅವತ್ತಿಂದನೇ ನೋಡ್ತಾನೆ ಇದ್ದೀನಿ, ಮದುವೆ ಚೆನ್ನಾಗಾಗಬೇಕು, ಮದುವೆ ಚೆನ್ನಾಗೇ ಆಗಬೇಕು, ಇದನ್ನೇ ಹೇಳ್ತಿದ್ದೀರಲ್ಲ ನೀವು, ಯಾಕೆ ನಿಮಗೆ ಮಾತಾಡೋದಕ್ಕೆ ಬೇರೆ ವಿಷಯ ಇಲ್ವಾ, ಭಾಗ್ಯ ಹಾಗೆ ಮಾಡು, ಭಾಗ್ಯ ಹೀಗೆ ಮಾಡು ಅಂತ ಹೇಳಿ ಮಾತು ಹೇಳಿದ್ರೆ ಅದನ್ನೇ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ರೆ, ನಿಮಗೇನು ನನ್ನ ಚಿಂತೆ, ನನ್ನ ಮಗಳು ಮದುವೆ ನೆನಪಿಸ್ಕೊಂಡ್ರೇ ಭಯ ಆಗ್ತಿದೆ, ಏನು ಸಮಸ್ಯೆ ಇಲ್ಲದೆ ಆಗೋದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಸುನಂದ ಅವ್ರು ಹೇಳ್ತಿರ್ತಾರೆ. ಮದುವೆನ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿ ಅಂತ ಹೇಳಿ ಕಾಮಾಕ್ಷಿ ಅವರು ಹೇಳ್ತಿರ್ತಾರೆ. ಅವರು ಸರಳವಾಗಿ ಆಗಲಿ ಅಂತ ಹೇಳಿ ಒಪ್ಕೊಂಡಿದ್ದಾರಲ್ವ, ಸರಳವಾಗಿ ಆಗೋ ಮದುವೆಗೆ ಯಾವುದೇ ವಿಘ್ನ ಬರಲ್ಲ, ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುನಂದ ಅವರಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಹ್ಞೂ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾಕ್ಷಿ ಹಾಗೂ ಕನಿಕಾ ಅವ್ರು ಬರ್ತಾರೆ. ರಂಗೋಲಿ ನೋಡ್ತಾ ಭಾಗ್ಯ, ನೀನು ರಂಗೋಲಿ ಬಿಡಿಸಿದ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಅವರು ಕೇಳ್ತಾ ಇರ್ತಾರೆ. ಆಗ ಹೌದು ಮೇಡಮ್, ನಾನೇ ಬಿಡಿಸಿದ್ದು ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ. ಆಗ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿದೆ ರಂಗೋಲಿ ಬಿಡಿಸಿದ್ಯಾ ಅಂತ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ. ನನ್ನ ಸೊಸೆ ಅಂದರೆ ಸುಮ್ಮನೆನಾ, ಕೆಲವೊಂದು ಜನಕ್ಕೆ ಅವಳ ಬೆಲೆ ಗೊತ್ತಿಲ್ಲ ಅಷ್ಟೇ ಅಂತ ಕುಸುಮ ಅವರು ಹೇಳ್ತಾರೆ. ಹೌದು ಕುಸುಮ ಆಂಟಿ, ಸರಿಯಾಗಿ ಹೇಳಿದ್ರಿ ಅಂತ ಹೇಳಿ ಕನಿಕಾ ಅವ್ರು ಹೇಳ್ತಿದ್ದೆ. ಒಂದು ವಿಷಯ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಿದ್ದೀವಿ, ಬೀಗರು ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಹೇಳಿ ಬಂದ್ವಿ ಅಂತ ಹೇಳಿ ಮೀನಾಕ್ಷಿ ಅವರು ಸುನಂದಂಗೆ ಹೇಳ್ತಾ ಇರ್ತಾರೆ. ಏನು ಹೇಳಿ ಬೀಗ್ರೆ ಅಂತ ಹೇಳಿ ಸುನಂದ ಅವ್ರು ಕೇಳಿದಾಗ, ಮದುವೆಗಿಂತ ಮುಂಚೆ ಒಂದು ಹರಕೆ ತೀರಿಸೋದಿತ್ತು, ಅದನ್ನು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದ್ವಿ ಅಂತ ಮೀನಾಕ್ಷಿ ಅವ್ರು ಹೇಳ್ತಿದ್ರೆ, ಇಲ್ಲಿ ಮನೆಯವರೆಲ್ಲರೂ ಕೂಡ ತುಂಬ ಶಾಕ್ ಆಗ್ತಾ ಇರುತ್ತೆ. ಆ ಕಡೆ ತಾಂಡವ್ ಮಾತ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಇಲ್ಲಿಗೆ
ಶ್ರೇಷ್ಠ ಅವರು ಇದನ್ನು ನೋಡಿ ಸಾಕಾಗಿ ಈ ತಾಂಡವಂತೂ ಹೋಗಿ ಮಾತಾಡಿಸ್ತಾರೆ. ಆದರೆ ಇಲ್ಲಿ ತಾಂಡವ್ ಮಾತಾಡದೆ ಹಾಗೆ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಪ್ಪ ಸದ್ಯ ಪ್ರೆಸೆಂಟೇಷನ್ ತುಂಬ ಪರ್ಫೆಕ್ಟಾಗಿ ಆಯಿತು, ಹೀಗೆ ಆದರೆ ಪ್ರಾಜೆಕ್ಟ್ ಓಕೆ ಆಗೋಗುತ್ತೆ, ಆಗೋದಂತೂ ಗ್ಯಾರಂಟಿ ಅಂತೇಳಿ ತಾಂಡವ್ರು ಹೇಳ್ತಿರ್ತಾರೆ. ಆಗ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.